ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಬಹು ನಿರೀಕ್ಷಿತ ವಕ್ಫ್ ಬಿಲ್ ತಿದ್ದುಪಡಿ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲ ಗಂಟೆಗಳಲ್ಲಿ ಸಂಸತ್ತಿನಲ್ಲಿ ವಕ್ಫ್ ಬಿಲ್ ಮಂಡನೆ ಆಗುತ್ತೆ. ಇಲ್ಲಿ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸೋಕೆ ಮುಂದಾಗಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ದೊಡ್ಡ ಶಾಕ್ ಎದುರಾಗಿದೆ. ಅದೇನಂದ್ರೆ ವಕ್ಫ್ ತಿದ್ದುಪಡಿ ಮಸೂದೆಗೆ ಮುಸ್ಲಿಮರಿಂದ ಬೆಂಬಲ ಸಿಗ್ತಾ ಇದೆ. ಇನ್ನೊಂದು ಕಡೆ ಕ್ರೈಸ್ತರು ಕೂಡ ವಕ್ಫ್ ತಿದ್ದುಪಡಿ ಪರವಾಗಿ ನಿಂತಿದ್ದಾರೆ. ಹಾಗಾದ್ರೆ ಈ ಮುಸಲ್ಮಾನರು ಮತ್ತು ಕ್ರೈಸ್ತರು ವಕ್ಫ್ ಬಿಲ್ ತಿದ್ದುಪಡಿ ಪರವಾಗಿ ಮಾತಾಡ್ತಾ ಇರೋದು ಯಾಕೆ? ವಿಪಕ್ಷಗಳ ಕಥೆ ಏನು? ಬಿಲ್ ಪಾಸ್ ಆಗತ್ತಾ? ಅದಕ್ಕೆ ಬೇಕಾಗಿರೋ ಮತಗಳೆಷ್ಟು? NDA ಮಿತ್ರ ಪಕ್ಷಗಳು BJP ಜೊತೆಗೆ ಇರುತ್ವಾ, ಇಲ್ಲ ಅಂದ್ರೆ ಕೈ ಕೊಡುತ್ವಾ? ಅದ್ಯಾವನೋ ಅಸಾದುದ್ದೀನ್ ಓವೈಸಿ ಹೇಳಿದ್ದಕ್ಕೆ ರಂಜಾನ್ ದಿನ ಮುಸ್ಲಿಮರು ಮಾಡಿದ್ದೇನೋ? ಈ ಎಲ್ಲವನ್ನ ಇದು ಒಂದೇ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು. ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್, ಅದು ನೀವು ಕುಳಿತ ಜಾಗದಲ್ಲೇ. ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ. ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು? ಗೆಳೆಯರೆ, ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗೋಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನು ಮಧ್ಯಾಹ್ನ 12:15 ವಕ್ಫ್ ಬಿಲ್ ತಿದ್ದುಪಡಿ ಮಂಡನೆ ಆಗತ್ತೆ. ಚರ್ಚೆಗೆ 8 ಗಂಟೆಗಳ ಕಾಲ ಸಮಯವನ್ನು ನಿಗದಿ ಮಾಡಲಾಗಿದೆ. ಈಗಾಗಲೇ ನಿನ್ನೆ ರಾತ್ರಿ ರಾಹುಲ್ ಗಾಂಧಿ ಜೊತೆ ಇಂಡಿ ಕೂಟದ ಕೆಲ ಅಯೋಗ್ಯರು ವಕ್ಫ್ ಬಿಲ್ ಮಂಡನೆ ಆದರೂ ಪಾಸ್ ಆಗದ ರೀತಿ ಏನು ಮಾಡಬೇಕು ಅನ್ನೋದ್ರ ಕುರಿತು ಗಲಾಟೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೇನು ಈ ಪಾಪಿಗಳು ದೇಶವನ್ನು ಉದ್ಧಾರ ಮಾಡೋ ಕೆಲಸವನ್ನಿಂತು ದೇಶವನ್ನು ಉದ್ಧಾರ ಮಾಡೋ ಯೋಚನೆಯಂತೂ ಮಾಡಲ್ವಲ್ಲ, ಹಾಗಾಗಿ ಅದನ್ನಾದರೂ ಮಾಡ್ತಾ ಇರ್ತಾರೆ. ಆದರೆ ಪಾಪ ದಾರಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕೆಲವರು ಸಂಸತ್ ಕಲಾಪಕ್ಕೆ ಬರೋದೇ ಬೇಡ ಅನ್ನೋ ನಿರ್ಧಾರವನ್ನು ಮಾಡಿದ್ದಾರಂತೆ. ಇವರು ಸಂಸತ್ತೊಳಗೆ ಬರದೇ ಇದ್ದರೆ ಬಿಲ್ ಪಾಸ್ ಆಗಲ್ವಾ ಅಂದರೆ ಖಂಡಿತ ಆಗುತ್ತೆ. ಇನ್ನೂ ಅಧಿಕಾರದಲ್ಲಿರೋ BJP ತನ್ನ ಎಲ್ಲ ಸಂಸದರಿಗೂ ವಿಪ್ ಜಾರಿ ಮಾಡಿದೆ. ಯಾಕಂದರೆ ಕಳೆದ ಬಾರಿ ವಕ್ಫ್ ಬಿಲ್ ಮಂಡನೆ ಆದಾಗ BJPಯ ಕೆಲ ನಾಯಕರು ಅಧಿವೇಶನಕ್ಕೆ ಹೋಗಿರಲಿಲ್ಲ. ಅದರಲ್ಲೂ ಕರ್ನಾಟಕದ 5 ಸಂಸದರು ಕಾಣಿಯಾಗಿಬಿಟ್ಟಿದ್ರು. ಹಾಗಾಗಿ ಈ ಸಲ ವಿಪ್ ಜಾರಿ ಮಾಡಿದ್ದಾರೆ. ಆದರೆ BJP ಬಳಿ ಇರೋದು 240 ಸದಸ್ಯ ಬಲ. ಬಿಲ್ ಪಾಸ್ ಆಗೋಕ್ಕೆ ಬೇಕಿರೋದು 272. ಇನ್ನು TDP ಮತ್ತು ಜನಸೇನಾ ಸೇರಿ 20 ಸದಸ್ಯರಿದ್ದಾರೆ. ಅಲ್ಲಿಗೆ 260 ಆಗುತ್ತೆ. ಆದರೆ ಇಲ್ಲಿ ನಿತೀಶ್ ಕುಮಾರ್ ಮಾತ್ರ ಒಪ್ಪಿಗೆಯನ್ನು ಇನ್ನೂ ಕೊಟ್ಟಿಲ್ಲ. ಯಾಕಂದರೆ ಈ ಮನುಷ್ಯ ವಕ್ಫ್ ಬಿಲ್ ತಿದ್ದುಪಡಿಯ ಫೈನಲ್ ಕಾಪಿ ನೋಡಬೇಕಂತೆ. ನೋಡಿದ ಮೇಲೆ ಏನು ಮಾಡಬೇಕೋ ನೋಡಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ಈ ನಿತೀಶ್ ಕುಮಾರ್ ಪಕ್ಷ ಮತವನ್ನು ಹಾಕಿಲ್ಲ ಅಂದರೆ ಬಿಲ್ ಪಾಸ್ ಆಗಲ್ವಾ ಅಂದರೆ ಖಂಡಿತ ಆಗುತ್ತೆ. ನಿತೀಶ್ ಕುಮಾರ್ ಅವರ JDU ಸಂಸದರು ಇರೋದು 12 ಮಂದಿ ಮಾತ್ರ. ಅವರನ್ನು ಬಿಟ್ಟು ಇನ್ನೂ 27 ಜನರು ಹೆಚ್ಚುವರಿಯಾಗಿ ವಕ್ಫ್ ಬಿಲ್ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ ಅವರ ಪಕ್ಷ ಬಿಲ್ ಪರವಾಗಿ ಮತವನ್ನು ಚಲಾವಣೆ ಮಾಡದೇ ಇದ್ರೂ ಬಿಲ್ ಪಾಸ್ ಆಗುತ್ತೆ ಅನ್ನೋದು ಖಚಿತ ಆಗ್ತಾ ಇದೆ. ಇನ್ನು ನಿತೀಶ್ ಕುಮಾರ್ ಈ ವಕ್ಫ್ ಬಿಲ್ ಪರವಾಗಿ ಯಾಕೆ ಇನ್ನೂ ಮಾತಾಡ್ತಾ ಇಲ್ಲ ಅಂದರೆ ಮುಂದೆ ಚುನಾವಣೆ ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲೇನಾದರೂ ಮುಸ್ಲಿಮರು ನಮಗೆ ಕೈ ಕೊಡ್ತಾರಾ, ಹಾಗಾಗಿ ನಾವು ಇಲ್ಲಿ ವಕ್ಫ್ ಬಿಲ್ಗೆ ಕೈ ಕೊಟ್ಟರೆ ಅನ್ನೋ ಯೋಚನೆ ಇದೆ. ಆದರೆ ನಿತೀಶ್ ಕುಮಾರ್ ಅದೆಲ್ಲವನ್ನು ಬಿಟ್ಟು ಬಿಡಬೇಕಾಗತ್ತೆ. ಒಂದು ಸಲ BJPಯ ಜೊತೆ ಸೇರಿದ ಮೇಲೆ ನೀನು ಕೋಮುವಾದಿ ಅಂತ ನಿಮಗೆ ಮತವನ್ನು ಹಾಕಲ್ಲ ಅನ್ನೋದು ಈ ಭಾರತದಲ್ಲಿ ನಡೆದುಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಅದನ್ನು ಚಾಚು ತಪ್ಪದೆ ಮುಸ್ಲಿಮರು ಫಾಲೋ ಮಾಡ್ತಾರೆ. ಹಾಗಾಗಿ ವಕ್ಫ್ ಬಿಲ್ ಪರವಾಗಿ ಮತವನ್ನು ಹಾಕಬೇಕಾಗತ್ತೆ. ಇನ್ನು ರಾಜ್ಯಸಭೆಯಲ್ಲಿ 119 ಸದಸ್ಯರ ಮತ ಬೇಕಾಗತ್ತೆ. ಅಲ್ಲಿ NDA ಸದಸ್ಯರು 124 ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಕಷ್ಟ ಆಗಲ್ಲ ಅನ್ನೋ ಲೆಕ್ಕಾಚಾರಗಳು ಇವೆ. ಹಾಗಂತ ಲೋಕಸಭೆಯಲ್ಲಿ 272 ಮತ್ತು ರಾಜ್ಯಸಭೆಯಲ್ಲಿ 119 ಇರಲೇಬೇಕಾ ಅದು ಪಾಸ್ ಆಗೋಕೆ? ಅಂದರೆ ವಿಪಕ್ಷದ ಯಾವುದೇ ಯೋಗ್ಯತೆ ಇಲ್ಲದ ಸಂಸದರು ಇಲ್ಲ ರಾಜ್ಯಸಭಾ ಸದಸ್ಯರು ಬರದೇ ಇದ್ದರೆ ಇಲ್ಲಿ ಹಾಜರಿದ್ದ ಸಂಖ್ಯೆಯಲ್ಲಿ ಮೆಜಾರಿಟಿ ಬರಬೇಕಾಗತ್ತೆ ಅಷ್ಟೇ. ಹಾಗೆ ನೋಡಿದರೆ ವಿಪಕ್ಷದವರು ಗೈರಾದರೆ ಇನ್ನೂ ಸುಲಭ ಆಗತ್ತೆ. ಇನ್ನು ಇಲ್ಲಿ ಕಷ್ಟ ಆಗ್ತಾ ಇರೋದು ವಕ್ಫ್ ಆಸ್ತಿಯನ್ನು ಕೊಳ್ಳೆ ಹೊಡೆದಿರೋ ಅಸಾದುದ್ದೀನ್ ಓವೈಸಿಗೆ. ಯಾಕಂದರೆ ಸುಮಾರು 3,000 ಕೋಟಿಗಿಂತ ಹೆಚ್ಚಿನ ವಕ್ಫ್ ಆಸ್ತಿಯನ್ನು ಇವನು ಕೊಳ್ಳೆ ಹೊಡೆದಿದ್ದಾನೆ. ಇವನ ಜೊತೆ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಇದೆಯಲ್ಲ, ಅವರ ಹೆಸರು ಅತಿಯಾಗಿ ಕೇಳಿ ಬರ್ತಾ ಇದೆ. ಅವರು ಎಷ್ಟು 1,000 ಕೋಟಿಯನ್ನು ನುಂಗಿದ್ದಾರೋ ಗೊತ್ತಿಲ್ಲ. ಇನ್ನು ಅವಿವೇಕಿ ಅಖಿಲೇಶ್ ಏನದ್ದು ಅದೇ ಕತೆ. ಇನ್ನು ರಾಹುಲ್ನ ಕತೆ, ಅವರ ಕಾಂದಾನಲ್ವಾ, ಅವರನ್ನು ಮೆಚ್ಚಿಸಲೇಬೇಕು. ಅದಕ್ಕೆ ವಕ್ಫ್ ಬಿಲ್ ತಿದ್ದುಪಡಿಯನ್ನು ವಿರೋಧ ಮಾಡೋಕ್ಕೆ ಹೊರಟಿದ್ದಾನೆ. ಇಲ್ಲ ಅಂದರೆ ಅವನ ವಂಶಸ್ಥರು ಬೇಸರ ಮಾಡಿಕೊಳ್ತಾರೆ. ಗೆಳೆಯರೆ, ಇನ್ನು ಪಾಪ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳಿಗೆ ಈಗ ಶಾಕ್ ಎದುರಾಗ್ತಾ ಇದೆ. ಈ ಬಾರಿ ಶಾಕ್ ಕೊಡ್ತಾ ಇರೋದು BJP ಅಲ್ಲ, BJP ಮಿತ್ರ ಪಕ್ಷಗಳು ಅಲ್ಲ, ಬದಲಾಗಿ ಮುಸ್ಲಿಂ ನಾಯಕರು. ಮೊನ್ನೆ ಅಷ್ಟೇ ರಂಜಾನ್ ನಮಾಜ್ ಆದಮೇಲೆ ಕಪ್ಪು ಬಟ್ಟೆಯನ್ನು ಕೈಗೆ ಕಟ್ಕೊಂಡು ಸಾಮೂಹಿಕವಾಗಿ ವಕ್ಫ್ ತಿದ್ದುಪಡಿ ಬಿಲ್ ವಿರೋಧವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಅಸಾದುದ್ದೀನ್ ಓವೈಸಿ ಹೇಳಿದ್ದ.
ಆದರೆ ನಮಗೆ ಅಂತಹ ದೃಶ್ಯಗಳು ಕರ್ನಾಟಕದಲ್ಲೂ ನೋಡೋದಕ್ಕೆ ಒಂದಷ್ಟು ಕಡೆ ಸಿಕ್ಕಿದ್ವು. ಆದರೆ ವಿಪರ್ಯಾಸ ಅಂದರೆ ನಮಾಜ್ಗೆ ಬಂದವರೆಲ್ಲ ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿರಲಿಲ್ಲ. ಬದಲಾಗಿ ಆ ರಂಜಾನ್ ದಿನ ಮಸೀದಿಯ ಹತ್ರ ಒಂದಷ್ಟು ಜನ ಸ್ವಯಂ ಸೇವಕರು ಅಂತ ಇರ್ತಾರೆ. ಆ ಸ್ವಯಂ ಸೇವಕರು ಎಷ್ಟು ಜನ ಇದ್ರೋ ಅವರು ಮಾತ್ರ ಕಪ್ಪು ಪಟ್ಟಿಯನ್ನು ಧರಿಸಿದ್ರು. ಅಲ್ಲಿಗೆ ಅರ್ಥ ಏನ್ರಿ? ಮುಸಲ್ಮಾನರಲ್ಲೂ ಸಾಮಾನ್ಯ ಜನರು ಈ ವಕ್ಫ್ ಬಿಲ್ ವಿರೋಧ ಮಾಡ್ತಾ ಇಲ್ಲ. ಆದರೂ ಕೆಲವರು ವಿರೋಧ ಮಾಡ್ತೀವಿ ಅಂತ ಹೇಳ್ತಿರೋವಾಗಲೇ ಮುಸ್ಲಿಂ ಧರ್ಮಗುರು ವಕ್ಫ್ ಬಿಲ್ ಪರವಾಗಿ ನಿಂತಿದ್ದಾರೆ. AISSC ಅನ್ನೋ ಸಂಘಟನೆಯ ಅಧ್ಯಕ್ಷ ಜೊತೆಗೆ ಅಜ್ಮೀರ್ ದರ್ಗಾದ ಧರ್ಮಗುರು ಸೈಯದ್ ನಾಸಿರುದ್ದೀನ್ ಚಿಶ್ತಿ ವಕ್ಫ್ ಬಿಲ್ ತಿದ್ದುಪಡಿ ಅಗತ್ಯ ಇದೆ, ಒಂದು ವೇಳೆ ತಿದ್ದುಪಡಿ ಆದರೆ ದೇಶದಲ್ಲಿ ಪಾರದರ್ಶಕತೆ ಇರುತ್ತೆ ಅನ್ನೋ ವಿಶ್ವಾಸ ಮತ್ತೆ ನಂಬಿಕೆ ನನಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳೋದ್ರ ಮೂಲಕ ವಕ್ಫ್ ಬಿಲ್ ತಿದ್ದುಪಡಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲ ರೀ, ಒಂದು ಕಡೆ ಮುಸ್ಲಿಂ ಸಮುದಾಯದವರೇ ಹೋರಾಟವನ್ನು ಮಾಡ್ತಾ ಇರೋವಾಗ ಮತ್ತೊಂದು ಕಡೆ ಮುಸಲ್ಮಾನರೇ ಇದರ ಪರವಾಗಿ ಮಾತಾಡ್ತಾರೆ ಅಂದರೆ ಇವರಿಗೆ ಅರ್ಥ ಆಗಿದ್ದು ಇದನ್ನು ವಿರೋಧ ಮಾಡ್ತೀನಿ ಅನ್ನೋ ಮುಟ್ಟಾಳರಿಗೆ ಅರ್ಥ ಆಗಿಲ್ಲ. ಇನ್ನು ದೆಹಲಿಯಲ್ಲಿ ಮುಸಲ್ಮಾನ ವಿದ್ವಾಂಸರ ಗುಂಪು ವಕ್ಫ್ ತಿದ್ದುಪಡಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಸ್ಲಾಮಿಕ್ ವಿದ್ವಾಂಸ ಮುಫ್ತಿ ವಜಾಹತ್ ಕಾಸ್ಮಿ ಈ ಬಿಲ್ ಜಾರಿಯಾದರೆ ಸರ್ಕಾರ ವಕ್ಫ್ ಆಸ್ತಿಯನ್ನು ಕಬಳಿಸುತ್ತೆ ಅನ್ನೋದನ್ನು ಕೆಲ ರಾಜಕೀಯ ಪಕ್ಷಗಳು ಮುಸಲ್ಮಾನರ ಮಧ್ಯೆ ವಿಷದ ಬೀಜವನ್ನು ಬಿತ್ತಿದ್ದಾರೆ. ಹಾಗಾಗಿ ಎಲ್ಲ ಗೊಂದಲಗಳನ್ನು ದೂರ ಮಾಡೋಕೆ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ ಅನ್ನೋದನ್ನು ಹೇಳಿದರು. ಇನ್ನು AIPMM ಅನ್ನೋ ಮತ್ತೊಂದು ಸಂಘಟನೆ ಇದು ಕೂಡ ವಕ್ಫ್ ತಿದ್ದುಪಡಿ ಬಿಲ್ಗೆ ತಮ್ಮ ಸಹಮತ ಇದೆ, ಇದು ಕೇಂದ್ರ ಸರ್ಕಾರ ತಗೊಂಡಿರೋ ಮುಖ್ಯವಾದ ಹೆಜ್ಜೆ ಅಂತ ಹೇಳ್ತಾ ಇದೆ. ಜೊತೆಗೆ ಕಲ್ಚರ್ ಮಿನಿಸ್ಟ್ರಿಯ ಬೋರ್ಡ್ ಸದಸ್ಯ ಡ್ಯಾನಿಶ್ ಇಕ್ಬಾಲ್ ಕೂಡ ಈ ತಿದ್ದುಪಡಿಯ ಅಗತ್ಯ ಇದೆ ಅನ್ನೋದನ್ನು ಹೇಳಿದ್ದಾರೆ. ತಿಳುವಳಿಕೆ ಇರೋ ದೇಶದ ಪ್ರಗತಿಯನ್ನು ಬಯಸೋ ಮುಸಲ್ಮಾನರು ಈ ತಿದ್ದುಪಡಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಬೆಂಬಲ ಇದ್ದರೂ ಕೆಲವರು ಮಾತ್ರ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದು ಕೊಳ್ಳೆ ಹೊಡೆದು ರಾಜಕೀಯ ಮಾಡೋರ ಕತೆ. ಇಲ್ಲಿ ಕೇವಲ ಹಿಂದೂಗಳು ಮಾತ್ರ ವಕ್ಫ್ ಬೋರ್ಡಿಂದ ತೊಂದರೆಗೆ ಒಳಗಾಗಿಲ್ಲ. ವಿಜಯಪುರದಲ್ಲಿ ಎಷ್ಟು ಮುಸಲ್ಮಾನರ ಆಸ್ತಿಯನ್ನು ರಾತ್ರೋರಾತ್ರಿ ವಕ್ಫ್ ಆಸ್ತಿ ಅಂತ ಪಹಣಿಯಲ್ಲಿ ಬದಲಾವಣೆ ಮಾಡಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದೇ ವಕ್ಫ್ ಬೋರ್ಡಿಂದ ತಮ್ಮ ಆಸ್ತಿಗಳನ್ನ ಕಳೆದುಕೊಂಡಿರೋ ಅದೆಷ್ಟೋ ಮುಸಲ್ಮಾನರು ಇನ್ನೂ ಕೋರ್ಟ್ಗಳಿಗೆ ಅಡ್ಡಾಡಿಕೊಂಡು ಅಲ್ದಾಡ್ತಾ ಇದ್ದಾರೆ. ಇಲ್ಲಿ ವಕ್ಫ್ ಬೋರ್ಡ್ ಖರ್ಚು ಮಾಡೋದು ಇದೇ ಮುಸಲ್ಮಾನರ ಹೆಸರನ್ನು ಹೇಳಿಕೊಳ್ಳೋ ಅವರದ್ದೇ ದುಡ್ಡನ್ನು. ಆದರೆ ಆಸ್ತಿಯನ್ನು ಕಳೆದುಕೊಂಡ ಮುಸಲ್ಮಾನರ ಕತೆ ಅದೋ ಗತಿ. ಅಲ್ಲಿಗೆ ಈ ವಕ್ಫ್ ಅನ್ನೋದು ಮುಸಲ್ಮಾನರನ್ನು ಬಿಟ್ಟಿಲ್ಲ. ಈ ವಕ್ಫ್ ಬೋರ್ಡ್ ಅಂದರೆ ಏನ್ರಿ? ಬಡ ಮುಸಲ್ಮಾನರ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಬಳಸೋಕೆ ಇರಬೇಕಾದ ಆಸ್ತಿ. ಆದರೆ ಅದರಲ್ಲಿ ಬಡವರಿಗೆ ಏನನ್ನ ಮಾಡಿದ್ದಾರೆ ಅಂತ ನೋಡಿದರೆ ಒಂದು ಪೈಸೆಯದ್ದು ಎಂಥದ್ದು ಮಾಡಿಲ್ಲ. ಅಲ್ಲಿಗೆ ಈ ವಕ್ಫ್ ಬೋರ್ಡ್ ಮಾಫಿಯಾ ಇರೋದು ಕೇವಲ ದುಡ್ಡು ಇರೋ ಶ್ರೀಮಂತ ಮುಸಲ್ಮಾನರು ರಿಯಲ್ ಎಸ್ಟೇಟ್ ಮಾಡಿಕೊಂಡು ವಾಣಿಜ್ಯ ಕಟ್ಟಡಗಳನ್ನ ಮಾಡಿಕೊಂಡು ಒಂದಷ್ಟು ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡು ಸುಖವಾಗಿ ಇದ್ದು ಬಡ ಮುಸಲ್ಮಾನರನ್ನು ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ನಾವು ಎಲ್ಲ ಮುಸಲ್ಮಾನರು ಒಂದೇ ಅಂತ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಬಡ ಮುಸಲ್ಮಾನರನ್ನು ಯಾಮಾರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಮುಸ್ಲಿಂ ಧರ್ಮಗುರುಗಳಿಗೆ ಅರ್ಥ ಆಗಿರೋದು ಕರ್ಮ ರಾಜಕಾರಣಿಗಳಿಗೆ ಅರ್ಥ ಆಗಿಲ್ಲ. ಗೆಳೆಯರೆ, ಮುಸ್ಲಿಮರು ಒಂದು ಕಡೆ ವಕ್ಫ್ ಬಿಲ್ ತಿದ್ದುಪಡಿ ಪರ ನಿಂತಿದ್ರೆ ಈಗ ಇನ್ನೊಂದು ಕಡೆ ಕ್ರೈಸ್ತರು ಸಂಸದರನ್ನ ಒತ್ತಾಯಿಸ್ತಾ ಇದ್ದಾರೆ. ಮೊದಲು ಕೇರಳ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ವಕ್ಫ್ ಪರವಾಗಿ ಸಂಸತ್ತಲ್ಲಿ ಮತ ಚಲಾವಣೆಯನ್ನು ಮಾಡಿ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಅವರ ಸಂಸದರಿಗೆ ಹೇಳಿದರು. ಆದರೆ ಈಗ ಆಲ್ ಇಂಡಿಯಾ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ವಕ್ಫ್ ಬಿಲ್ ತಿದ್ದುಪಡಿ ಪರವಾಗಿ ನಿಂತಿದೆ. ಜೊತೆಗೆ ಎಲ್ಲ ಸಂಸದರು ಕೂಡ ವಕ್ಫ್ ತಿದ್ದುಪಡಿ ಪರವಾಗಿ ಮತವನ್ನು ಚಲಾವಣೆ ಮಾಡಿ ಅಂತ ಹೇಳ್ತಾ ಇದೆ. ಹಾಗಾದರೆ ಇವರು ಹೇಳಿದ ತಕ್ಷಣ ರಾಜಕೀಯ ಮಾಡೋ ರಾಜಕೀಯ ಪಕ್ಷಗಳು ಜೊತೆಗೆ ಅಲ್ಲಿರೋ ರಾಜಕಾರಣಿಗಳು ವಕ್ಫ್ ತಿದ್ದುಪಡಿ ಪರವಾಗಿ ಮತವನ್ನು ಹಾಕ್ತಾರಾ ಅಂದರೆ ಅಂಥ ಒಳ್ಳೆ ಕೆಲಸವನ್ನು ಅವ್ರು ಯಾರು ಮಾಡಲ್ಲ. ಹಾಗೇನಾದರೂ ಮಾಡಿದರೆ ಅವರು ರಾಜಕೀಯ ಮಾಡೋಕ್ಕೆ ಆಗಲ್ಲ. ಇನ್ನು ಈ ರಾಜಕಾರಣಿಗಳಲ್ಲಿ ವಕ್ಫ್ ಆಸ್ತಿಯನ್ನೇ ನುಂಗಿರೋ ಭೂಪರು ಇದ್ದಾರೆ. ಅದರಲ್ಲೂ ವಕ್ಫ್ ಬೋರ್ಡ್ ಹಿಂದೂಗಳ ಆಸ್ತಿಯನ್ನು ಕೊಳ್ಳೆ ಹೊಡೆಯೋ ಯೋಚನೆಯನ್ನು ಮಾಡ್ತಾ ಇದ್ರೆ ಈ ವಕ್ಫ್ ಬೋರ್ಡ್ ಆಸ್ತಿಯನ್ನೇ ಕೊಳ್ಳೆ ಹೊಡೆದಿರೋ ಮಲ್ಲಿಕಾರ್ಜುನ್ ಖರ್ಗೆ ತರಹದ ಒಂದಷ್ಟು ಜನರು ಹಿಂದೂ ರಾಜಕಾರಣಿಗಳು ಅಂತ ಹೇಳಿಕೊಂಡು ಓಡಾಡೋರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಅದು ಯಾರದ್ದು, ಯಾಕೆ ಉಪಯೋಗ ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ತಿನ್ನೋಕೆ ಹೇಸಿಗೆ ಅನ್ನೋದು ಕಾಣಿಸಿದ್ರೆ ಸಾಕು, ನಾಲಿಗೆಯನ್ನು ಚಾಚಿ ನೆಕ್ಕಿ ಬಿಡ್ತಾರೆ. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಉದಾಹರಣೆ ಮಾತ್ರ. ಇಂಥ ಅದೆಷ್ಟು ಅಯೋಗ್ಯ ರಾಜಕಾರಣಿಗಳು ನಮ್ಮ ಮಧ್ಯೆ ಇದ್ದಾರೆ. ಅಯ್ಯೋ, ಅವರಿಗೆ ನಾವುಗಳೇ ಮತವನ್ನು ಹಾಕಿ ಗೆಲ್ಲಿಸ್ತಾ ಇರ್ತೀವಿ ಬಿಡಿಪ್ಪ. ಈ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿದರೆ ಪಾಕಿಸ್ತಾನದ ಕತ್ತೆಯನ್ನು ನೋಡಿದ ಹಾಗೆ ಆಗತ್ತೆ. ಯಾಕಂದರೆ ಖರ್ಗೆ ನಕಲಿ ಗಾಂಧಿ ಕುಟುಂಬಕ್ಕೆ ಅಷ್ಟೊಂದು ಗುಲಾಮನ ರೀತಿ ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ. ಆ ಪಾಕಿಸ್ತಾನದ ಕತ್ತೆಗಳು ಕೂಡ ಹಾಗೆ, ಏನನ್ನು ಕೇಳಲ್ಲ. ಅವುಗಳ ಮೇಲೆ ಏನಾದರೂ ಹಾಕಿದರೆ ಹೊತ್ತುಕೊಂಡು ಹೋಗ್ತಾ ಇರುತ್ತವೆ. ಗೆಳೆಯರೆ, ಈ ವಕ್ಫ್ ಬಿಲ್ ತಿದ್ದುಪಡಿ ಕೇವಲ ಹಿಂದೂಗಳಿಗಾಗಿ ತಿದ್ದುಪಡಿ ಆಗ್ತಾ ಇದೆ ಅಂತ ಯಾವನಾದರೂ ಅಂದುಕೊಂಡ್ರೆ ಅವನಷ್ಟು ಅಯೋಗ್ಯ, ಯೋಗ್ಯತೆ ಇಲ್ಲದವನು, ಮೂರ್ಖ, ಮುಟ್ಟಾಳ ಇನ್ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಕೇಳಬೇಡಿ,
ಈಗ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಓವೈಸಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರಲ್ಲ, ಅವರೇನು ಅಯೋಗ್ಯ, ಮೂರ್ಖ, ಮುಟ್ಟಾಳರ ಅಂತ. ಯಾಕಂದರೆ ಅದನ್ನು ನಾನು ಪದೇ ಪದೇ ಎಷ್ಟು ಸಲ ಅಂತ ಹೇಳಿ, ಅದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಮತ್ತೆ ಅದನ್ನೇ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ. ಅದೇನೇ ಆಗಲಿ, ಇವತ್ತು ಮಧ್ಯಾಹ್ನ 12:15 ವಕ್ಫ್ ಬಿಲ್ ತಿದ್ದುಪಡಿ ಮಂಡನೆ ಆಗ್ತಾ ಇದೆ. ಇದು ಪಾಸ್ ಆಗೋದು ಕೂಡ ಗ್ಯಾರಂಟಿ ಆಗ್ತಾ ಇದೆ. ಕೊನೆಗೂ ಬಡ ಮುಸ್ಲಿಮರಿಗೂ ನ್ಯಾಯ ಅನ್ನೋದು ಸಿಗ್ತಾ ಇದೆ. ಇದು ಗೆಳೆಯರೆ, ವಕ್ಫ್ ತಿದ್ದುಪಡಿಯ ಪರವಾಗಿ ಮುಸಲ್ಮಾನರು ಮತ್ತು ಕ್ರೈಸ್ತರು ನಿಂತಿದ್ರೆ ವಿಪಕ್ಷಗಳು ಅದನ್ನು ವಿರೋಧ ಮಾಡೋಕ್ಕೆ ಯೋಚನೆಯನ್ನು ಮಾಡ್ತಾ ಇರೋದು, ಮತ್ತು ಇದೆಲ್ಲದರ ಮಧ್ಯೆ ವಕ್ಫ್ ಬಿಲ್ ಮಂಡನೆ ಆಗ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.